ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಇಂದಿನ ಕಂತುಗಳನ್ನು ನೋಡ್ತಾ ಇದ್ರೆ ನಾವು ಮೈಸೂರಿನ ಸುತ್ತಮುತ್ತ ಭಾಗದ ರೈತರನ್ನೆಲ್ಲ ಮಾತಾಡಿಸಿ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ಮಾಹಿತಿ ಪಡ್ಕೊತಾ ಇದ್ವಿ. ಇವತ್ತಿನ ಕಂತಿನಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮಾಲಾ ಬಿ ನಾಯಕ್ ಮತ್ತು ಡಾಕ್ಟರ್ KS ನಟರಾಜ್ ಸರ್ ಅವರನ್ನ ಮಾತಾಡಿಸಿ ಈ ಉದ್ಯಾನವನ ಎಂದರೇನು, ಅದರಲ್ಲಿ ಬರ್ತಕ್ಕಂಥ ಭಾಗಗಳು ಯಾವುವು, ಈ ಉದ್ಯಾನವನ ಮಾಡಬೇಕಂತಂದ್ರೆ ನಾವು ಮೊದಲು ಯಾವ ರೀತಿಯಾಗಿ ಸ್ಕೆಚನ್ನೆಲ್ಲ ಮಾಡ್ಕೋಬೇಕು ಮತ್ತು ಅಲ್ಲಿ ಯಾವ ಯಾವ ಗಿಡಗಳನ್ನೆಲ್ಲ ಬೆಳಿಬೇಕು ಅನ್ನೋದ್ರ ಬಗ್ಗೆ ಅವರನ್ನು ಕೇಳಿ ತಿಳ್ಕೊಂಬರೋಣ ಬನ್ನಿ. ನಮಸ್ಕಾರ ಎಲ್ಲರಿಗೆ. ಇವತ್ತು ನಾನು ಗಾರ್ಡನ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಗಾರ್ಡನ್ ಅಂದರೆ ಶೋ ಪರ್ಪಸ್ಗೆ ಎಲ್ಲ ಕಡೆ ಅಟ್ ಪ್ರೆಸೆಂಟ್ ಜನ್ರೇಷನ್ಗೆ ಎಲ್ಲ ಕಡೆ ಗಾರ್ಡನ್ ಅಂದರೆ ಶೋ ಪರ್ಪಸ್ಗೆ ಮಾಡೇ ಮಾಡ್ತಾರೆ. ಸೊ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಗಾರ್ಡನ್ಸ್ ಇರುತ್ತೆ. ಅದರಲ್ಲಿ ಒಂದು ಫಾರ್ಮಲ್ ಇರುತ್ತೆ, ಇನ್ಫಾರ್ಮಲ್, ಮತ್ತು ಒಂದು ಸ್ಪೆಷಲ್ ಗಾರ್ಡನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಗಾರ್ಡನ್ಸ್ ಇರುತ್ತೆ. ಸೊ ಗಾರ್ಡನ್ಸ್ನಲ್ಲಿನೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಚರ್ಸ್ ಇರುತ್ತೆ. ಸೊ ಫೀಚರ್ಸ್ ಅಂದರೆ ಈ ಥರ ಫೌಂಟನ್, ಇದು ಬೆಂಚಸ್, ಲಾನ್, ಪ್ಲಾಂಟ್ ಫೀಚರ್ಸ್. ಗಾರ್ಡನ್ಸ್ ತುಂಬ ವರ್ಷ ಮೊದಲಿಂದ ನಮ್ಮ ಇಂಡಿಯಾನಲ್ಲಿ ಮತ್ತು ಎಲ್ಲ ಜಗತ್ತಿನಲ್ಲಿ ಇನ್ವೆಂಟ್ ಆಯಿತು. ಸೊ ಇಂಡಿಯಾ ತುಂಬ ಥರದ್ದು ಗಾರ್ಡನ್ಸ್ ಇದೆ. ತಾಜ್ ಮೆಹಲ್ ಹೋಗ್ತೀವಿ ಅಂದರೆ ತಾಜ್ ಮೆಹಲ್ನಲ್ಲಿ ಫಾರ್ಮಲ್ ಟೈಪ್ ಆಫ್ ಗಾರ್ಡನ್ ಇರುತ್ತೆ. ಫಾರ್ಮಲ್ ಅಂದರೆ ಸಿಮಿಟ್ರಿಕಲ್ ಅಂದರೆ ಎರಡು ಭಾಗ ಸೇಮ್ ಇರುತ್ತೆ. ಇನ್ಫಾರ್ಮಲ್ ಅಂದರೆ ಬೇರೆ ಥರ ಜಪನೀಸ್ ಸ್ಟೈಲ್ ಇತ್ತು ಮೊದಲು. ಸೊ ಜಪನೀಸ್ ಜನ ಹೆಂಗೆ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಮೆಡಿಟೇಷನ್ಗೆ ಒಂದು ಜಾಗ ಬೇಕಾಗಿತ್ತು. ಸೊ ಅಕಾರ್ಡಿಂಗ್ಲಿ ಅವರು ಗಾರ್ಡನ್ ಡಿಸೈನ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೀವು ನೋಡ್ತೀರಾ, ಇದು ಒಂದು ಟೈಪ್ ಆಫ್ ಇನ್ಫಾರ್ಮಲ್ ಗಾರ್ಡನ್ ಅನ್ಬೋದು. ಈಗ ಬೃಂದಾವನ್ ಗಾರ್ಡನ್ ಹೋಗ್ತೀವಿ ಅಂದರೆ ಅದು ಮಿಕ್ಸ್ಚರ್ ಇದೆ, ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಸೊ ಗಾರ್ಡನ್ ಹೆಂಗೆ ಡಿಸೈನ್ ಮಾಡಬೇಕು ಅಂದರೆ ಇನಿಷಿಯಲಿ ನಾವು ಆ ಸೈಟ್ ಸರ್ವೆ ಮಾಡಬೇಕು. ಈಗ ಇದೇ ಸೈಡ್ ನೋಡ್ತೀರಾ ನೀವು, ಇದು ಹೈಯರ್ ಲೆವೆಲ್ ಇದೆ, ಅಲ್ಲಿ ಡೌನ್ ಲೋವರ್ ಲೆವೆಲ್ ಇದೆ. ಸೊ ಅಕಾರ್ಡಿಂಗ್ ಟು ದ ಲೆವೆಲ್ ನಾವು ಒಂದು ಪ್ಲ್ಯಾನ್ ಮಾಡಬೇಕು ಪೇಪರ್ ಮೇಲೆ. ಆಮೇಲೆ ಆ ಪ್ಲ್ಯಾನ್ ಪ್ರಕಾರ ಮೆಜರ್ಮೆಂಟ್ಸ್ ತೊಗೋಬೇಕು. ಎಲ್ಲ ಏನು ಎಕ್ಸಿಸ್ಟಿಂಗ್ ಇದೆ, ಸಪೋಸ್ ಮೊದಲು ಇಂದ ಮರಗಳು ಇದ್ದಾವೆ ಅದು ನೋಟ್ ಮಾಡಬೇಕು, ಯಾವುದು ಫೀಚರ್ಸ್ ಇದೆ, ಎಲೆಕ್ಟ್ರಿಕಲ್ ಪೋಲ್ ಇದೆ. ಸೊ ಎಲ್ಲ ನೋಟ್ ಮಾಡಿ ಫಸ್ಟ್ ಪೇಪರ್ ಮೇಲೆ ರೆಡಿ ಮಾಡಬೇಕು ಒಂದು ಪ್ಲ್ಯಾನ್. ಸೊ ಆ ಪ್ಲ್ಯಾನ್ ನಂತರ ನಾವು ಅದಕ್ಕೆ ಕರೆಕ್ಟಾಗಿ ಟೇಪ್ ತೊಗೊಂಡು ಮೆಜರ್ ಮಾಡಬೇಕು ಎಷ್ಟು ಅಂತರಾಗೆ ಏನಿದೆ. ಓಕೆ, ಸೊ ಅದು ಎಲ್ಲ ಮಾಡಾಮೇಲೆ ನಮ್ಮದು ಒಂದು ರಫ್ ಪ್ಲ್ಯಾನ್ ರೆಡಿ ಆಗುತ್ತೆ, ಸ್ಕೆಚ್ ಅಂತಾರೆ ಅದಕ್ಕೆ. ಸೊ ಆ ಸ್ಕೆಚ್ ರೆಡಿ ಆದಮೇಲೆ ನಾವು ನಿಮಗೆ ಸಾಫ್ಟ್ವೇರ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ ಇರುತ್ತೆ. ಆಟೋಕ್ಯಾಡ್ ಅಂತಾರೆ ಅದಕ್ಕೆ. ಸೊ ಬೇಸಿಕ್ ಆಟೋಕ್ಯಾಡ್ ಸಾಫ್ಟ್ವೇರ್ ಗೊತ್ತು ಅಂದರೆ ನಾವು ಯಾವುದು ಪ್ರಕಾರದ್ದು ಗಾರ್ಡನ್ ಡಿಸೈನ್ ಮಾಡ್ಬೋದು. ಸೊ ಆಟೋಕ್ಯಾಡ್ ಸಾಫ್ಟ್ವೇರ್ ಅಂದರೆ ಅದರಲ್ಲಿ ನಾವು ಈಸಿಲಿ ಪ್ಲ್ಯಾನ್ ಮಾಡ್ಬೋದು. ಡಿಫ್ರೆಂಟ್ ಮೆಜರ್ಮೆಂಟ್ಸ್ ತಗೊಂಡು ಏನು ಬೇಕು, ಎಷ್ಟು ಹೆಕ್ಟರ್ಸ್ ಗಾರ್ಡನ್ ಏರಿಯಾ ಇದೆ ಅದನ್ನು ಮಾಡ್ಬೋದು, ಅದಕ್ಕೆ ಲಿಮಿಟ್ ಇರಲ್ಲ. ಅದು ಒಂಥರ ಈಸಿ ಸಾಫ್ಟ್ವೇರ್. ಸೊ ನಾವು ಕಲಿಬೇಕು ಅದು ಸಾಫ್ಟ್ವೇರ್. ಅಟ್ಲೀಸ್ಟ್ ನೀವು 6 months ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಯಾವುದು ಸ್ಟೂಡೆಂಟು ಲ್ಯಾಂಡ್ಸ್ಕೇಪ್ ಡಿಸೈನರ್ ಆಗ್ಬೋದು, ಹಾಗೆ ಆ ಸಾಫ್ಟ್ವೇರ್. ಸೊ ಅದು ಒಂದು ಬೇಸಿಕ್ ಸಾಫ್ಟ್ವೇರ್ ಗಾರ್ಡನ್ ಡಿಸೈನಿಂಗ್ಗೆ. ಸೊ ಅದರಲ್ಲಿ ನಾವು ಆ ಪ್ಲ್ಯಾನ್ ಇಟ್ಕೋಬೇಕು. ಮತ್ತು ಅಕಾರ್ಡಿಂಗ್ ಟು ಮೆಜರ್ಮೆಂಟ್ಸ್ ಎಲ್ಲ ಅಲ್ಲಿ ಲೈನ್, ಪಾಲಿಲೈನ್ ಎಲ್ಲ ಯೂಸ್ ಮಾಡಿ ಒಂದು ಪ್ಲ್ಯಾನ್ ಬರುತ್ತೆ. ಆ ಪ್ಲ್ಯಾನ್ಗೆ ನಾವು ಮಾಸ್ಟರ್ ಪ್ಲ್ಯಾನ್ ಅಂತೀವಿ. ಆ ಪ್ಲ್ಯಾನ್ ತೊಗೊಂಡು ನಾವು ಸೈಟ್ ಹೋಗಬೇಕು. ಮತ್ತು ಅಲ್ಲಿ ಅಕಾರ್ಡಿಂಗ್ ಟು ಮಣ್ಣು ಯಾವುದು ಥರ ಇರುತ್ತೆ, ಕ್ಲೈಮೇಟ್ ಹೇಗೆ ಇರುತ್ತೆ, ಆ ಪ್ರಕಾರ ನಾವು ಗಿಡಗಳು ಮರಗಳು ಸಿಲೆಕ್ಟ್ ಮಾಡಿ ಆ ಪ್ಲ್ಯಾನ್ ರೆಡಿ ಮಾಡಬೇಕು. ಮತ್ತು ಆ ಸ್ಪಾಟ್ಗೆ ಏನು ಸೂಟ್ ಆಗುತ್ತೆ ಅದು ಆ ಪ್ಲ್ಯಾನ್ನಲ್ಲಿನೇ ಎಲ್ಲ ನಾವು ಬರಿಬೇಕು. ಸೊ ದ್ಯಾಟ್ ಅಂದರೆ ಎಲ್ಲ ನಮಗೆ ಈಗ ಇದು ಫೌಂಟನ್ ಬೇಕು ಅಂದರೆ ಫೌಂಟನ್ ಯಾವುದು ಪ್ಲೇಸ್ಗೆ ಬೇಕು. ಸೊ ಅದು ಎಲ್ಲ ನಾವು ಎಲ್ಲೆಲ್ಲಿ ಇಡ್ತೀವಿ ಅದಕ್ಕೆ ಪ್ರಿನ್ಸಿಪಲ್ಸ್ ಅಂತಾರೆ ಗಾರ್ಡನ್ದು. ಸೊ ಫೌಂಟನ್ ಅಂದರೆ ಫೋಕಲ್ ಪಾಯಿಂಟ್ ಆಗಬೇಕು. ಎಲ್ಲ ನಾವು ಬಂದ ತಕ್ಷಣ ಏನು ಅಟ್ರಾಕ್ಟ್ ಆಗುತ್ತೆ ಕಣ್ಣಿಗೆ, ದಟ್ ಈಸ್ ಅದಕ್ಕೆ ಫೋಕಲ್ ಪಾಯಿಂಟ್ ಅಂತ ಕರೀತಾರೆ. ಸೊ ಆ ಥರ ನಾವು ಡಿಸೈನ್ ಮಾಡಬೇಕು. ಪ್ರಿನ್ಸಿಪಲ್ಸ್ ತೊಗೊಂಡು, ಫೀಚರ್ಸ್ ತೊಗೊಂಡು, ಗಾರ್ಡನ್ ಐಟಮ್ಸ್ ತೊಗೊಂಡು
ಸೊ ಗಾರ್ಡನ್ ಐಟಮ್ಸ್ನಲ್ಲಿ ಆರ್ಚು ಇರ್ಬೋದು, ಈ ಥರ ಆರ್ಚ್ ಇರ್ಬೋದು, ಈ ಥರ ಬೆಂಚಸ್ ಇರ್ಬೋದು. ಮತ್ತು ಬೇರೆ ಥರ ಬೆಂಚಸ್ ಅಂದರೆ ಬೆಂಚಸ್ನಲ್ಲಿನೂ ಬೇರೆ ಬೇರೆ ಪ್ರಕಾರ ಇರುತ್ತೆ. ವುಡ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಆಯನ್ ಇರ್ಬೋದು. ಸೊ ಎಲ್ಲನಲ್ಲಿ ಪ್ರಕಾರ ಇರುತ್ತೆ. ಸಪೋಸ್ ನಾವು ಈಗ ನೀರು ಯೂಸ್ ಮಾಡ್ತೀವಿ ಗಾರ್ಡನ್ನಲ್ಲಿ. ಸೊ ನೀರಿನಲ್ಲಿ ನಾವು ಒಂದು ಫೌಂಟನ್ ಕ್ರಿಯೇಟ್ ಮಾಡ್ಬೋದು, ವಾಟರ್ ಫಾಲ್ ಮಾಡ್ಬೋದು, ಸ್ವಲ್ಪ ಪಾಂಡ್ ಕ್ರಿಯೇಟ್ ಮಾಡ್ಬೋದು. ಸೊ ಆ ಥರ ನಾವು ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು. ಗಾರ್ಡನಿಂಗ್ ಅಂದರೆ ಅದು ಇದು ಎಲ್ಲ ಕೆಲಸ ಥರ ನೋಡಬಾರ್ದು, ಅದು ಒಂದು ಹಾಬಿ ಥರ ನೋಡಿ, ಪ್ಯಾಷನ್ ಥರ ನೋಡಿ ಮಾಡ್ತೀವಿ. ಆವಾಗ ನಮ್ಮ ಗಾರ್ಡನ್ ಬ್ಯೂಟಿಫುಲ್ ನಾವು ಡಿಸೈನ್ ಮಾಡ್ಬೋದು. ನಿಮ್ಮ ರೂಫ್ ಮೇಲೆ ಪ್ಲೇಸ್ ಇದೆ ಅಂದರೆ ರೂಫ್ ಗಾರ್ಡನ್ ಮಾಡ್ಬೋದು, ಲಾನ್ ಹಾಕ್ಬೋದು. ಸೊ ಲಾನ್ನಲ್ಲಿನೂ ಬೇರೆ ಬೇರೆ ಪ್ರಕಾರ ಇರುತ್ತೆ. ಸೊ ನಾವು ಸಿಲೆಕ್ಟ್ ಮಾಡಬೇಕು ಈ ಥರ ಓಪನ್ ಕಂಡೀಷನ್ಗೆ ಯಾವುದು ಟೈಪ್ ಗ್ರಾಸ್ ಸೂಟ್ ಆಗುತ್ತೆ ಅಂದರೆ ಬರ್ಮುಡಾ ಗ್ರಾಸ್. ಸೊ ಇದು ಈಗ ನೀವು ನೋಡ್ತೀರಾ, ಅದು ಬರ್ಮುಡಾ ಗ್ರಾಸ್. ಅದು ಕಾಮನ್ಲಿ ಇಂಡಿಯಾನಲ್ಲಿ ಬೆಳೀತೈತೆ. ಫಾರಿನ್ ಕಂಟ್ರೀಸ್ನಲ್ಲಿ ಹೋಗ್ತೀರಾ ಅಂದರೆ ಅಲ್ಲಿ ಬೇರೆ ಥರ ಗ್ರಾಸಸ್ ಇರುತ್ತೆ. ಸೊ ಡಿಫ್ರೆಂಟ್ ಪ್ಲೇಸಸ್ಗೆ ಡಿಫ್ರೆಂಟ್ ಥರ ಗ್ರಾಸಸ್ ಸೂಟ್ ಆಗುತ್ತೆ, ಮರಗಳು ಸೂಟ್ ಆಗುತ್ತೆ. ಸೊ ಅದಕ್ಕೆ ನಾವು ನಮ್ಮ ಕಡೆ ಮಾಹಿತಿ ಇರಬೇಕು, ಯಾವುದು ಮರ ಯಾವುದು ಸಿಚುವೇಶನ್ಗೆ ಯಾವಾಗ ಫ್ಲವರಿಂಗ್ ಆಗುತ್ತೆ, ಅದು ಎಲ್ಲ ಮಾಹಿತಿ ಇಟ್ಕೊಂಡೇ ನಾವು ಗಾರ್ಡನ್ ಡಿಸೈನ್ ಮಾಡ್ಬೋದು. ಇದು ಈಗ ನಮ್ಮ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರು. ಇಲ್ಲಿ ನಾವು ಒಂದು ಸಿಂಪಲ್ ಕನ್ಸೆಪ್ಟ್ ತಗೊಂಡು ಗಾರ್ಡನ್ ಮಾಡಿದ್ದೀವಿ. ಇಲ್ಲಿ ನಾವು ಹೆಡ್ಜಸ್, ಸ್ಟ್ರಬ್ಬರಿ, ಲಾನ್, ಗ್ರೌಂಡ್ ಕವರ್ ಎಲ್ಲ ಯೂಸ್ ಮಾಡಿದ್ದೀವಿ. ಸೊ ಇದು ರಾಕರಿ ಅಂತಾರೆ. ಇದು ವಾಟರ್ ಫಾಲ್ ಬ್ಯಾಕ್ಗ್ರೌಂಡ್. ಆ್ಯಕ್ಚುಲಿ ವಾಟರ್ ಫಾಲ್ ಥರ ಮಾಡಿದ್ದೀವಿ ರಾಕರಿ ಕನ್ಸೆಪ್ಟ್ ತಗೊಂಡು. ಈ ಎಲ್ಲ ಪ್ಲಾಂಟ್ಸ್ ಎಲ್ಲಿ ವಾಟರ್ ಫೀಚರ್ ಇರುತ್ತೆ ಈ ಎಲ್ಲ ಪ್ಲಾಂಟ್ಸ್ ಬೆಳಿಬೋದು. ಈ ಪಾಮ್ಗೆ ಅರಿಕಾ ಪಾಮ್ ಅಂತಾರೆ. ಇದು ಪ್ಯಾಂಡನಸ್, ಇದು ಬೋಗನ್ವಿಲಿಯಾ ಕಾಮನ್ ಪ್ಲಾಂಟ್ ಎಲ್ಲರಿಗೆ ಗೊತ್ತು. ಇದು ತುಂಬ ಹಾರ್ಡಿ ಪ್ಲಾಂಟ್. ಇದು ಎಲ್ಲಿ ಬೇಕು ಬೆಳಿಬೋದು. ಇದಕ್ಕೆ ತುಂಬ ಬಿಸಿಲು ಬೇಕು. ಡೈರೆಕ್ಟ್ ಬಿಸಿಲು ಬಂದಾಗೂ ಇದಕ್ಕೆ ಚೆನ್ನಾಗಿ ಫ್ಲವರಿಂಗ್ ಆಗುತ್ತೆ. ಇದು ಒಂದು ಆರ್ಚ್ ಕನ್ಸೆಪ್ಟ್ ಯೂಸ್ ಮಾಡಿದ್ದೀವಿ. ಆರ್ಚ್ಗೆ ನಾವು ಇದು ಪೈರೋಸ್ಟಿಜಿಯಾ ವೆನುಸ್ಟಾ, ಅದಕ್ಕೆ ಗೋಲ್ಡನ್ ಶವರ್ ಅಂತಾರೆ. ಅದು ಆರೆಂಜ್ ಕಲರ್ ಫ್ಲವರ್ಸ್ ಬರುತ್ತೆ, ಇದು ಯೂಸ್ ಮಾಡಿದ್ದೀವಿ. ಆ ಕಡೆ ಒಂದು ರಾಕರಿ ಮಾಡಿದ್ದೀವಿ. ಆ ರಾಕರಿನಲ್ಲಿ ನಾವು ಪೈಸೋನಿಯಾ ಗ್ರಾಸ್ ಮತ್ತು ಪಾಮ್, ಹೆಲಿಕೋನಿಯಾ ಈ ಥರ ಸ್ಪೀಷೀಸ್ ಯೂಸ್ ಮಾಡಿದ್ದೀವಿ. ಅದು ಕೆಳಗಡೆ ಗ್ರೌಂಡ್ ಕವರ್ ಆಗಿ ನಾವು ಲಿಲಿ ಯೂಸ್ ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ ಲಾನ್, ಇದು ಬರ್ಮುಡಾ ಗ್ರಾಸ್. ಇದಕ್ಕೆ ಸೈನೆಡೋನ್ ಡ್ಯಾಕ್ಟಿಲಾನ್ ಬಾಟನಿಕಲ್ ನೇಮ್. ಮತ್ತು ಇದು ಅಕ್ಕಪಕ್ಕ ನೀವು ನೋಡ್ತೀರಾ, ಅದು ಹೆಚ್ ಬಾರ್ಡರ್. ಅದು ಹೆಚ್ ಬಾರ್ಡರ್ನಲ್ಲಿ ನಾವು ಡಿಫ್ರೆಂಟ್ ಸ್ಪೀಷೀಸ್ ಯೂಸ್ ಮಾಡಿದ್ದೀವಿ. ಒಂದು ಸ್ಪೀಷೀಸ್ ಅಂದರೆ ಕ್ಲಿಯೋರೊಡೆಂಡ್ರನ್, ಅಕಾಲಿಫಾ ಸ್ಪೀಷೀಸ್ ಬೇರೆ ಬೇರೆ, ಅಕಾಲಿಫಾ ಹಿಸ್ಪಿಡಾ, ಅಕಾಲಿಫಾ ವಿಲ್ಕೆಸಿಯಾನಾ, ಅಕಾಲಿಫಾ ಗಾಡ್ಸಿಫಿಯಾನಾ, ಈ ಥರ ಎಲ್ಲ ಸ್ಪೀಷೀಸ್ ಯೂಸ್ ಮಾಡಿದ್ದೀವಿ. ಮತ್ತು ಅಲ್ಲಿ ಒಂದು ಆರ್ಬರ್ ನೋಡ್ತೀರಾ. ಆರ್ಬರ್ ಅಂದರೆ ತುಂಬ ಆರ್ಚಸ್ ಜಾಯಿನ್ ಆಗಿ ಏನು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಅದಕ್ಕೆ ಪರ್ಗೋಲಾ ಅಂತಾರೆ. ಸೊ ಅದು ಒಂದು ಪರ್ಗೋಲಾ, ಇದು ಆರ್ಚ್. ಸೊ ಆ ಪರ್ಗೋಲಾ ಮೇಲೆ ನಾವು ಥನ್ಬರ್ಜಾ ಮೈಸೂರೆನ್ಸಿಸ್ ಹಾಕಿದ್ದೀವಿ ಪರ್ಗೋಲಾ ಮೇಲೆ. ಮತ್ತು ಅಲ್ಲಿ ಬಾರ್ಡರ್ ಅಂದರೆ ಅದಕ್ಕೆ ಹೆಚ್ ಅಂತಾರೆ. ಎಲ್ಲ ಕಡೆ ಹೆಚ್ ಬಾರ್ಡರ್ ಮಾಡಿದ್ದೀವಿ. ಹೆಚ್ ಬಾರ್ಡರ್ ನಂತರ ನಾವು ಎಜ್ ಮಾಡಿದ್ದೀವಿ. ಎಜ್ ಅಂದರೆ ಮ್ಯಾಕ್ಸಿಮಮ್ 30 ಸೆಂಟಿಮೀಟರ್ಸ್ ಹೈಟ್ ಇರುತ್ತೆ. ಅದಕ್ಕೆ ನಾವು ಕರ್ಬ್ ಸ್ಟೋನ್ಸ್ ಯೂಸ್ ಮಾಡಿದ್ದೀವಿ. ಸೊ ಅದು ನಂತರ ನಾವು ಲಾನ್ ಇಟ್ಟಿದ್ದೀವಿ. ಅದು ಸಿಂಪಲ್ ಕನ್ಸೆಪ್ಟ್, ಯಾಕೆ ಅಂದರೆ ಇದು ಫೀಲ್ಡ್ ನಮಗೆ ಪ್ರೋಗ್ರಾಮ್ಸ್ಗೆ ಯೂಸ್ ಮಾಡೋಕ್ಕೆ ಬೇಕು. ಮತ್ತು ಇಲ್ಲಿ ಎಲ್ಲ ಚೇರ್ಸ್ ಇರುತ್ತೆ. ಸೊ ಫ್ರೀಯಾಗಿ ಓಡಾಡೋಕ್ಕೆ ನಾವು ಸಿಂಪಲ್ ಕನ್ಸೆಪ್ಟ್ ತಗೊಂಡು ಪಾತ್ ಮಾಡಿದ್ದೀವಿ. ಪಾತ್ ಮೇಲಿಂದ ಓಡಾಡ್ಬೋದು. ಮತ್ತು ಲಾನ್ ಮೇಲೆ ಸ್ಟೂಡೆಂಟ್ಸ್ ಫ್ರೀ ಟೈಮ್ಗೆ ಕುತ್ಕೊಂಡು ಸ್ವಲ್ಪ ಪೀಸ್ ಆಫ್ ಮೈಂಡ್ ಕುತ್ಕೋಬೋದು, ರಿಫ್ರೆಶ್ ಆಗ್ತಾರೆ. ಅದಕ್ಕೆ ಈ ಥರ ಕನ್ಸೆಪ್ಟ್ ಮಾಡಿದ್ದೀವಿ. ಮತ್ತು ಲೈಟ್ಸ್ ಹಾಕಿದ್ದೀವಿ. ಈವ್ನಿಂಗ್ ಟೈಮ್ ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ದಾಗ ಲೈಟ್ಸ್ ಆನ್ ಮಾಡಿದಾಗ ಇದು ಸ್ವಲ್ಪ ಶೋ ಕನ್ಸೆಪ್ಟ್ ಮಾಡಿದ್ದೀವಿ. ಮೀನ್ಸ್ ಲೈಟಿಂಗ್ಸ್ ಇದ್ದಾಗ ಇದಕ್ಕೆ ಎನ್ರಿಚ್ಮೆಂಟ್ ಐಟಮ್ಸ್ ಅಂತಾರೆ. ಎಕ್ಸ್ಟ್ರಾ ಸ್ವಲ್ಪ ಇದು ಬರುತ್ತೆ, ಫೋಕಸ್ ಬರುತ್ತೆ. ಮತ್ತು ಅಲ್ಲಿ ಸ್ಟೇಜ್ ಕಡೆನೂ ಜಾಸ್ತಿ ದೊಡ್ಡ ಗಿಡ ಬೇಡ, ಅದಕ್ಕೆ ನಾವು ಟ್ರಿಮ್ ಮಾಡ್ಬೋದು. ಆ ಥರ ಇದು ಹಾಕಿದ್ದೀವಿ, ಗಿಡ ಹಾಕಿದ್ದೀವಿ. ಅದಕ್ಕೆ ಸಿಜಿಜಿಯಮ್ ಸ್ಪೀಷೀಸ್ ಅಂತಾರೆ. ಮತ್ತು ಅದು ಕೆಳಗಡೆ ಅಲ್ಲಿ ಪ್ಯಾಂಡನಸ್ ಹಾಕಿದ್ದೀವಿ. ಆ ಥರ ಕನ್ಸೆಪ್ಟ್ ಮಾಡಿ ನಾವು ಇದು ಸಿಂಪಲ್ ಗಾರ್ಡನ್, ಇದಕ್ಕೆ ಕ್ವಾಡ್ರ್ಯಾಂಗಲ್ ಅಂತಾರೆ. ಇದು ಫುಲ್ ಸ್ಪೇಸ್ಗೆ ಮತ್ತು ಸ್ಟೆಪ್ಸ್ ಇದೆ. ಎಲ್ಲ ಸಿಂಪಲ್ ಕನ್ಸೆಪ್ಟ್, ಮೀನ್ಸ್ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಕನ್ಸೆಪ್ಟ್ ಇಟ್ಕೊಂಡು ಇದು ಪ್ಲ್ಯಾನ್ ಮಾಡಿದ್ದೀವಿ ಕ್ವಾಡ್ರ್ಯಾಂಗಲ್.
ಸೊ ಈ ಥರ ಕ್ವಾಡ್ರ್ಯಾಂಗಲ್ ಎಲ್ಲಿನೇ ನಿಮ್ಮ ಮನೆಗೆ ಇದೆ ಅಂದ್ರೂ ನಾವು ಈ ಥರ ಕನ್ಸೆಪ್ಟ್ ಇಟ್ಕೊಂಡು ಸಿಂಪಲ್ ಗಾರ್ಡನ್ ಡಿಸೈನ್ ಮಾಡ್ಬೋದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ರೈತ ಮತ್ತು ರೈತರ ಬಾಂಧವರಿಗೆ. ನಾನಿವತ್ತು ಗಾರ್ಡನ್, ಉದ್ಯಾನ, ಇದರ ಪ್ರಾಮುಖ್ಯತೆ ಬಗ್ಗೆ, ಅದನ್ನು ಯಾವ ರೀತಿ ನಾವು ಮಾಡ್ಬೋದು, ಯಾಕೆ ಬೇಕು ಅನ್ನೋದ್ರ ಬಗ್ಗೆ, ವಿಚಾರಗಳ ಬಗ್ಗೆ ನಾನಿವತ್ತು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲು ಗಾರ್ಡನ್ ಅಂದರೆ ಇದು ನೆನ್ನೆ ಇವತ್ತು ಅಥವಾ ಈ ಹೊಸ ಸೆಂಚುರಿನಲ್ಲಿ ಶುರುವಾಗಿದ್ದಲ್ಲ. ಹಿಂದಿನ ಕಾಲದಿಂದನೂ ಗಾರ್ಡನ್ ಬಗ್ಗೆ ಭಾಳಷ್ಟು ಪ್ರಾಮುಖ್ಯತೆ ಇದೆ. ಒಂದು ಪ್ರತೀತಿ ಪ್ರಕಾರ ಮೈಸೂರು ಸಂಸ್ಥಾನದಲ್ಲಿ ಯಾರ ಮನೆಗೆ ಗಾರ್ಡನ್ ಇರುತ್ತೆ ಅವ್ರಿಗೆ ಟ್ಯಾಕ್ಸ್ ಇಲ್ಲ ಅಂಥೇಳಿ ಒಂದು ಪ್ರತೀತಿ ಇದೆ. ಆವಾಗ ಇದಿತ್ತು. ಅದೇ ಥರ ಹುಬ್ಳಿನಲ್ಲೂ ಕೂಡ ಕೆಲವೊಂದು ನಗರಗಳಿಗೆ ಸಂಪಿಗೆ ನಗರ ಅಂಥೇಳಿ ಇಟ್ಟಿದ್ದಾರೆ. ಅಂದರೆ ಗಿಡ ಮರಗಳಿಗೆ ಅಷ್ಟು ಪ್ರಾಮುಖ್ಯತೆ ಇತ್ತು. ಅಂದರೆ ಒಂದು ಸಿಟಿ ಹೆಸರನ್ನ, ಒಂದು ಏರಿಯಾ ಹೆಸರನ್ನ ಸಂಪಿಗೆ ನಗರ ಅಂತ ಹೇಳಿದ್ರು. ಒಂದು ಸಂಪಿಗೆ ಹೂವಿನ ಹೆಸರಲ್ಲಿ ಇಟ್ಟಿದ್ರು. ಇಷ್ಟೆಲ್ಲ ಪ್ರಾಮುಖ್ಯತೆ ಇತ್ತು. ಯಾರ ಮನೆ ಗಾರ್ಡನ್ ಇರುತ್ತೆ ಅವ್ರ ಮನೆಗೆ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ, ಈ ಥರ ಎಲ್ಲ. ಅಂದರೆ ಆವಾಗ ಸುಂದರವಾದ ಗಾರ್ಡನ್ನ ಮನೆ ಸುತ್ತಮುತ್ತ ಮಾಡ್ಕೊತಾ ಇದ್ದರು ಮತ್ತು ಸಾಕಷ್ಟು ಜಾಗ ಇರ್ತಾಯಿತ್ತು. ಮತ್ತು ನಮಗೆ ಗಾರ್ಡನ್ ಯಾಕೆ ಪ್ರಾಮುಖ್ಯತೆ ಅಂತಂದರೆ, ಒಂದು ಮನೆ ಅಂದ ಹೆಚ್ಚೋದಕ್ಕೆ, ಎರಡನೇದು ನಾವು ಮನೆಯಲ್ಲಿರ್ತಕ್ಕಂಥವ್ರು ಆ ಗಾರ್ಡನ್ನಲ್ಲಿ ಕಾರ್ಯಚಟುವಟಿಕೆ ವಹಿಸ್ಕೊಳೋದಕ್ಕೆ. ಒಂದು ರಿಪೋರ್ಟ್ ಪ್ರಕಾರ ನಾವು ಹಿಂದಿನ ಕಾಲದಲ್ಲಿ ಮಕ್ಕಳೆಲ್ಲ ಮಣ್ಣಲ್ಲಿ ಆಟಾಡ್ತಾಯಿದ್ರು, ಕೆಸರು ಮಣ್ಣು ಇಲ್ಲೆಲ್ಲ ಆಟಾಡ್ತಾಯಿದ್ರು. ಈ ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ, ಈ ಥರ ಮಣ್ಣಲ್ಲಿ ಆಟಾಡೋದ್ರಿಂದ ಕೆಲವೊಂದು ನ್ಯೂಟ್ರಿಯೆಂಟ್ಸು, ನಮಗೆ ದೇಹಕ್ಕೆ ಬೇಕಾಗಿದ್ದ ನ್ಯೂಟ್ರಿಯೆಂಟ್ಸು, ಮಿನರಲ್ಸು ಮಣ್ಣಿನ ಮುಖಾಂತರ ದೇಹವನ್ನು ಸೇರುತ್ತೆ. ಇದೊಂದು ಪ್ರಾಮುಖ್ಯತೆ. ಅದೇ ಥರ ನೀವು ಜೈಲಿಗೆ ಹೋದರೆ, ಜೈಲಿಗೆ ಕನ್ವಿಕ್ಟ್ ಆಗಿರೋ ಕೈದಿಗಳಿರ್ತಾರೆ. ಆ ಕೈದಿಗಳಿಗೆ ಜೈಲಲ್ಲಿ ಇಟ್ಟಿರ್ತಾರೆ. ಅವ್ರಿಗೆ ನೀವು ಅವ್ರದ್ದು ಏನೋ ಮೇಜರ್ ಆ್ಯಕ್ಟಿವಿಟಿ ಅಂದರೆ ಗಾರ್ಡನ್ ಮಾಡೋದು ಒಂದು ಆ್ಯಕ್ಟಿವಿಟಿ. ಒಂದು ಮರ ಮುಟ್ಟು ಮಾಡೋದು, ಇನ್ನೊಂದು ಯಾವುದೋ ಇಂಡಸ್ಟ್ರಿ ಕಾಂಪೊನೆಂಟ್ಸ್ ಮಾಡೋದಿರುತ್ತೆ. ಅದ್ರ ಜೊತೆಗೆ ಗಾರ್ಡನ್ ಮಾಡೋದು ಒಂದು ಪ್ರತೀತಿ. ಯಾಕೆ ಅಂದರೆ ಇಂದಿನಿಂದ ಒಂದು ಸೇಯಿಂಗ್ ಇದೆ, ಯಾರು ಗಿಡ ಮರಗಳ ಜೊತೆ ಒಡನಾಟ ಇಟ್ಕೊಂಡಿರ್ತಾರೆ ಅವ್ರಿಗೆ ಆರೋಗ್ಯದಲ್ಲಿ, ಮನಸ್ಥಿತಿನಲ್ಲಿ ಬದಲಾವಣೆ ಬರುತ್ತೆ ಅಂತೇಳಿ.
ಅದಕ್ಕೋಸ್ಕರ ಜೈಲುಗಳಲ್ಲಿ ಗಾರ್ಡನ್ ಮಾಡಿಸ್ತಾರೆ, ಕೈತೋಟ ಮಾಡಿಸ್ತಾರೆ. ಅಂದರೆ ಅವ್ರಿಗೇನು ಬೇಕೋ ಆ ತರಕಾರಿಗಳ್ನ ಅವರೇ ಬೆಳೆಸ್ಕೊಳೋ ಒಂದು ಇದು ಮಾಡಿರ್ತಾರೆ. ಈ ಥರ ಅಂದರೆ ಮನಪರಿವರ್ತನೆ ಆಗೋದಕ್ಕೆ ಒಂದು ಸ್ಥಳ. ಅದೇ ಥರ ಈ ಲಾನ್ ಬಗ್ಗೆ ಅಂತ ಹೇಳಬೇಕು. ಲಾನ್ ಅಂದರೆ ನೀವು ನೋಡ್ತಾ ಇದ್ರೆ ಸುತ್ತಮುತ್ತ ಎಲ್ಲ ಹಸಿರು ಹೊದಿಕೆ ಇದೆ. ಈ ಲಾನ್ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಲಾನ್ ಮೇಲ್ಗಡೆ ನಾವು ಬರೆ ಕಾಲಲ್ಲಿ ನಡೆದ್ರೆ ನಮ್ಮ ಕಾಲಿನ ಪಾದದಲ್ಲಿ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ ಇರ್ತವೆ. ಆ ಪ್ರೆಷರ್ ಪಾಯಿಂಟ್ಸ್ ಆ್ಯಕ್ಟಿವೇಟ್ ಮಾಡುತ್ತೆ. ಪ್ರೆಷರ್ ಪಾಯಿಂಟ್ ಆ್ಯಕ್ಟಿವೇಟ್ ಮಾಡಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಲಾನ್ ಮೇಲ್ಗಡೆ ಬರೀ ಕಾಲಲ್ಲಿ ಓಡಾಡಬೇಕು. ಅದೇ ಥರ ಅಕ್ವೇರಿಯಮ್ ಇದೆ. ಅಕ್ವೇರಿಯಮ್ಮನ್ನು ನಾವು ನೋಡ್ತಾ ಇರೋದ್ರಿಂದ ನಮ್ಮ ಹೃದಯ ಬಡಿತವನ್ನು ನಾವು ಮಾಡ್ಯುಲೇಷನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು, BP ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ಮನೆಯಲ್ಲಿ ಅಕ್ವೇರಿಯಮ್ ಇಡ್ತಾರೆ. ಮೀನಿನ ನೋಡೋದ್ರಿಂದ ನೀರು, ಇದೆಲ್ಲ ಒಂದು ಗಾರ್ಡನ್ನ ಪ್ರಾಮುಖ್ಯತೆ. ಅದೇ ಥರ ಒಂದು ಪಾಲಿಸಿ ಮ್ಯಾಟ್ರಸ್ ಕೂಡ ಇದೆ. ಏನಪ್ಪ ಅಂತಂದರೆ, ಒಂದು ಫ್ಯಾಕ್ಟ್ರಿನಲ್ಲಿ ಒಂದು 100 ಜನಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾಯಿದ್ರೆ 20% ಏರಿಯಾ ಗಾರ್ಡನಲ್ಲಿರಬೇಕು. ಒಂದು 10 ಎಕರೆ ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿನಲ್ಲಿ 20% ಜಾಗ ಗಾರ್ಡನಲ್ಲಿ ಇರಲೇಬೇಕು. ಇನ್ನು ಕೆಲವು ಫ್ಯಾಕ್ಟ್ರಿಗಳೇನಿರುತ್ತೆ, ಬರೀ ಬಿಲ್ಡಿಂಗ್ ಇರ್ತವೆ, ಅದರೊಳಗಡೆ ಪ್ರೊಡಕ್ಷನ್ ಯೂನಿಟ್ ಇರುತ್ತೆ. ಅಲ್ಲಿ ಇಂಡೋರ್ ಗಾರ್ಡನ್ ಇರಬೇಕು, ಪಾಟ್ಗಳಿರಬೇಕು, ಫೌಂಟೇನ್ ಇರಬೇಕು, ಲಾನ್ ಇರಬೇಕು. 100 ಜನ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಈ ಥರ ಲಾನ್ ಇರಬೇಕು. ಅಲ್ಲಿ ಕೆಲಸ ಮಧ್ಯಾಹ್ನದ ಲಂಚ್ ಟೈಮಲ್ಲಿ ಫ್ಯಾಕ್ಟ್ರಿಗೆ ಹೋಗೋಂಥ ಕಾರ್ಮಿಕರು ಬಂದು ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅನ್ನೋದು ಒಂದು ಇದಿದೆ. ಈ ಥರ ಪಾಲಿಸಿ ಮ್ಯಾಟ್ರಿಕ್ಸ್ ಇದೆ. 20% ಇರಲೇಬೇಕು ಅಂಥೇಳಿ. ಮತ್ತು ನಾವು ಮಹಾನಗರಗಳಲ್ಲಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಇಲ್ಲೆಲ್ಲ ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಗಾರ್ಡನ್ ಇದ್ದರೆ ಮನೆಗೆ ಅದಕ್ಕೆ ಬೆಲೆ ಜಾಸ್ತಿ. ಗಾರ್ಡನ್ ಇರೋದ್ರಿಂದ ಬೆಲೆ ಜಾಸ್ತಿ. ಇಷ್ಟೆಲ್ಲ ಪ್ರಾಮುಖ್ಯತೆ ಇದೆ. ಅದೇ ಥರ ಗಾರ್ಡನ್ನಲ್ಲಿ ಹಲವಾರು ಕಾಂಪೊನೆಂಟ್ಸ್ ಇದ್ದಾವೆ. ಒಂದು ಕೈತೋಟನೂ ಒಂದು ಕಾಂಪೊನೆಂಟು, ಲಾನು, ಪಾಟಲ್ಲಿ ಬೆಳೆಯೋದು, ಹೂಕುಂಡಗಳಲ್ಲಿ ಬೆಳೆಯೋದು, ಹೂಗಳು, ಬಳ್ಳಿ ಜಾತಿ ಗಿಡಗಳು, ಮರ ಜಾತಿ ಗಿಡಗಳು, ತುಂಬ ಬಿಸಿಲಲ್ಲಿ ಬೆಳೆಯೋಂಥ ಗಿಡಗಳು, ಮನೆ ಒಳಗಡೆ ಬೆಳೆಯೋಂಥ ಗಿಡಗಳು, ಕಡಿಮೆ ಬೆಳಕಿನಲ್ಲಿ ಬೆಳೆಯುವಂಥ ಗಿಡಗಳು, ಮಣ್ಣಲ್ಲಿ ಬೆಳೆಯುವಂಥ ಗಿಡಗಳು, ನೀರಿನಲ್ಲಿ ಬೆಳೆಯುವಂಥ ಗಿಡಗಳು, ಗಾಳಿನಲ್ಲಿ ಬೆಳೆಯುವಂಥ ಆರ್ಕಿಡ್ಗಳು, ಈ ಥರ ಹಲವಾರು ಗಿಡಗಳ ವೈವಿಧ್ಯತೆ ಇದೆ. ನಮ್ಮ ಸ್ಥಳೀಯ ವಾತಾವರಣಕ್ಕೆ ಅನುಗುಣವಾಗಿ, ಮಣ್ಣಿನ ಅನುಗುಣವಾಗಿ, ನಮ್ಮ ಇರುವಂಥ ಜಾಗದ ಅನುಗುಣವಾಗಿ ನಾವು ನಮ್ಮ ಮನೆ ಮುಂದೆ ಗಾರ್ಡನ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ಸಾಮರ್ಥ್ಯಕ್ಕೂ, ಹಣದ ಸಾಮರ್ಥ್ಯನೂ ಇದಾಗುತ್ತೆ. ಈ ಥರ ಗಾರ್ಡನ್ನ ಎಸ್ಟಾಬ್ಲಿಷ್ ಮಾಡ್ಕೋಬೋದು. ಯಾವ ಗಾರ್ಡನ್ ಮಾಡಿದರೂ ಕೂಡ ನಾವು ಇನ್ನೊಬ್ಬರ ಗಾರ್ಡನ್ನ ನಾವು ಕಾಪಿ ಮಾಡಬಾರ್ದು. ನಮ್ಮದೇ ಒಂದು ತನವನ್ನು ಉಳಿಸ್ಕೋಬೇಕು. ಅಂದರೆ ಎಲ್ಲರಿಗೂ 100 ಜನ ಒಂದು ಲೇಔಟಲ್ಲಿ 100 ಮನೆಗಳಿದ್ದಾವೆ, 100 ಜನನೂ ಒಂದೇ ಥರ ಗಾರ್ಡನ್ ಮಾಡಿದ್ರು ಅಂದರೆ ಅದಕ್ಕೆ ವೈವಿಧ್ಯತೆ ಇರೋಲ್ಲ. ಅದಕ್ಕೋಸ್ಕರ ನಮ್ಮದೇ ಒಂದು ಸ್ಟೈಲ್ ಇರಬೇಕು, ನಮ್ಮದೇ ಒಂದು ಇದರಲ್ಲಿ ಗಾರ್ಡನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಮತ್ತು ನಮಗೆ ಎಷ್ಟು ಜಾಗ ಇದೆ, ಗಾರ್ಡನ್ ಮಾಡೋದಕ್ಕೆ ಎಷ್ಟು ಸ್ಕೋಪ್ ಇದೆ, ಹೊರಾಂಗಣ ಉದ್ಯಾನಕ್ಕೆ ಎಷ್ಟು ಸ್ಕೋಪ್ ಇದೆ, ಒಳಾಂಗಣ ಗಾರ್ಡನ್ಗೆ ಎಷ್ಟು ಸ್ಕೋಪ್ ಇದೆ, ಪಾಟ್ ಇಡೋದಕ್ಕೆ ಎಷ್ಟು ಜಾಗ ಇದೆ, ವರ್ಟಿಕಲ್ ಸ್ಪೇಸ್ ಎಷ್ಟಿದೆ. ಇಲ್ಲ, ನನ್ನ ಮನೆಯಲ್ಲಿ ಜಾಗ 30-40 ಬಿಲ್ಡಿಂಗ್ ಇದೆ, ನನಗೆ ಹೊರಗಡೆ ಜಾಗನೇ ಇಲ್ಲ, ಬರೀ ಮನೆ ಒಳಗಡೆ ಮಾತ್ರ ಇರೋದು. ಅಂಥ ಸ್ಥಳದಲ್ಲಿ ಏನು ಮಾಡಬೇಕು ನಾನು ಗಾರ್ಡನ್ ಮಾಡಬೇಕು ಅಂದರೆ, ಈಗ ಇತ್ತೀಚಿನ ವರ್ಟಿಕಲ್ ಗಾರ್ಡನ್ ಅಂತೇಳಿ ಒಂದು ಹೊಸ್ದಾಗಿ ಬಂದಿದೆ. ನಾವು ಗೋಡೆಗೆ ನಾವು ಒಂದು ಆ್ಯಂಗಲ್ಗಳ್ನ ಹಾಕಿ ಪಾಟ್ಗಳ್ನ ಹ್ಯಾಂಗ್ ಮಾಡಿ ಅದರಲ್ಲಿ ಗಿಡಗಳ್ನ ಹಾಕಿ ನಾವು ಇಟ್ಕೊಳೋದು. ಅದೇ ಥರ ರೂಫ್ ಗಾರ್ಡನ್ ಅಂತ ಹೇಳ್ತೀವಿ. ಮನೆ ಮೇಲ್ಗಡೆ, ತಾರಸಿ ಮೇಲ್ಗಡೆ ಬೆಳೆಯೋದು. ಈಗ ಸಿಮೆಂಟ್ ಚೀಲ ಇರುತ್ತೆ, ಹಳೇದು ಯಾವುದೋ ಪ್ಲಾಸ್ಟಿಕ್ ಬಣ್ಣದ ದೊಡ್ಡ ಬಕೆಟ್ ಇದೆ. ಈ ಥರ ಬಕೆಟ್ಗಳಲ್ಲಿ, ಪ್ಲಾಸ್ಟಿಕ್ ಚೀಲಗಳಲ್ಲಿ ಮಣ್ಣು ತುಂಬಿಸ್ಬಿಟ್ಟು ನಾವು ಗಿಡಗಳ್ನ ಬೆಳೆಯೋದು. ಅಂದರೆ ಬರೀ ಆ್ಯನ್ಯುವಲ್ಸ್ ಅಂತಲ್ಲ, ವಾರ್ಷಿಕ ಬೆಳೆಗಳಲ್ಲ, ಬಹುವಾರ್ಷಿಕ ಗಿಡಗಳ್ನು, ಮರಗಳನ್ನೂ ಸಹ ನಾವು ದೊಡ್ಡ ದೊಡ್ಡ ಕುಂಡಗಳಲ್ಲಿ ಬೆಳಿಬೋದು. ಈ ಥರನೂ ಇದು ಮಾಡ್ಬೋದು. ಗಾರ್ಡನ್ ಅಷ್ಟೇ ಅಲ್ಲ, ಪ್ಲ್ಯಾಂಟ್ಸ್ ಅಷ್ಟೇ ಅಲ್ಲ, ಫಾನಾ ಅಷ್ಟೇ ಅಲ್ಲ, ಫ್ಲೋರಾ ಅಷ್ಟೇ ಅಲ್ಲ, ಫಾನಾನೂ ಇನ್ಕ್ಲೂಡ್ ಮಾಡೋದು. ಫಾನಾ ಅಂದರೆ ಈ ಕೆಲವೊಂದು ಲವ್ ಬರ್ಡ್ಸ್ ಬರ್ತವೆ, ಪಾರಿವಾಳಗಳು ಬರ್ತವೆ, ನಾಯಿಗಳು ಮತ್ತು ಬೆಕ್ಕು, ಇವುಗಳನ್ನು ಕೂಡ ನಾವು ಇನ್ಕಾರ್ಪೊರೇಟ್ ಮಾಡೋದ್ರಿಂದ ಫ್ಲೋರಾ ಆ್ಯಂಡ್ ಫಾನಾ ಈ ಥರ ನಾವು ಇದು ಮಾಡ್ಕೋಬೋದು. ಆವಾಗ ಪಕ್ಷಿಗಳಿರೋದ್ರಿಂದ ಅವು
ಚಿಲಿಪಿಲಿ ಶಬ್ದ ಮಾಡುತ್ತೆ. ಅದರಿಂದನೂ ಸಹ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀಳುತ್ತೆ, ಒಳ್ಳೆಯ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಆಗುತ್ತೆ. ಅದನ್ನು ಫ್ಲೋರಾ ಆ್ಯಂಡ್ ಫಾನಾ ಅನ್ನೋದನ್ನು ನಾವು ಚಂಡೀಗಢಲ್ಲಿ ನೋಡ್ಬೋದು ನಾವು. ಅಲ್ಲಿ ಇದು ಚಂಡೀಗಢ ಇಸ್ ಎ ಫಸ್ಟ್ ಪ್ಲ್ಯಾಂಟ್ ಸಿಟಿ, ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಪ್ಲ್ಯಾಂಟ್ ಸಿಟಿ. ಆ ಸಿಟಿನಲ್ಲಿ ಒಂದೊಂದು ಏರಿಯಾನು ಸೆಕ್ಟರಾಗಿ ಡಿವೈಡ್ ಮಾಡಿದ್ದಾರೆ. ಆ ಸೆಕ್ಟರ್ನಲ್ಲಿ ಆಸ್ಪತ್ರೆ ಇರುತ್ತೆ, ಸ್ಕೂಲ್ ಇರುತ್ತೆ, ಒಂದು ಗಾರ್ಡನ್ ಇರುತ್ತೆ, ಒಂದು ಸೆಕ್ಟರ್ನಲ್ಲಿ ಇದಿರುತ್ತೆ. ಇದು ಮೊದಲನೇ ಸೆಕ್ಟರ್ಗಳಿಂದಿರುವಂಥ ಮೊದಲನೇ ಪ್ಲ್ಯಾಂಟ್ ಸಿಟಿ ಚಂಡೀಗಢ. ಅಲ್ಲೇನೂ ಸಹ ಈ ಫ್ಲೋರಾ ಆ್ಯಂಡ್ ಫಾನಾ ಅಂತ ಹೇಳಿದೆ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ, ಇದನ್ನು ನಾವು ಫಸ್ಟ್ ಪ್ಲ್ಯಾಂಟ್ ಸಿಟಿ ಅಂತೇಳಿ ಹೇಳ್ಬೋದು. ಇಲ್ಲೂ ಸಹ ಬಾಗಲಕೋಟೆಯಲ್ಲಿ ನವನಗರ, ಹಳೆ ಬಾಗಲಕೋಟೆ ಮುಳುಗಿದಾಗ ನವನಗರ ಅಂತ ಸ್ಟಾರ್ಟ್ ಮಾಡಿದರು. ಈ ನವನಗರ ಪ್ರತಿಯೊಂದು ಸೆಕ್ಟರ್ಗಳಾಗಿ ಡಿವೈಡ್ ಆಗಿದೆ. ಆ ಸೆಕ್ಟರ್ನಲ್ಲಿ ಪ್ರತಿಯೊಂದು ಸೆಕ್ಟರ್ 1-2 ಸೆಕ್ಟರ್ ಎಲ್ಲಿ ಜಾಯ್ನ್ ಆಗುತ್ತೆ ಅಲ್ಲಿ ಗಾರ್ಡನ್ ಇದ್ದೇ ಇರುತ್ತೆ. ಅಂದರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಜನಗಳು ಬೆಳಗಿನ ಹೊತ್ತು ವಾಕಿಂಗ್ ಹೋಗಿ ಅಲ್ಲಿ ವಾಕ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ಇದಕ್ಕೆಲ್ಲ ಗಾರ್ಡನ್ ಇದೆ. ಆಮೇಲೆ ನಾವು ಇನ್ನೊಂದು ಹೇಳ್ತೀವಿ, ಇದು ಮುಂದೆ ಪ್ಲ್ಯಾನ್ ಮಾಡ್ತಕ್ಕಂಥ ಸಿಟಿಗಳು. ಕೆಲವೊಂದು ಸಿಟಿಗಳು ಕೋಲ್ಕತ್ತಾ ಆಗಲಿ, ಬಾಂಬೆ ಆಗಲಿ, ಬೆಂಗಳೂರಂತೂ ಗಾರ್ಡನ್ ಸಿಟಿ. ಅದರಲ್ಲಿ ಮೊದಲಿಂದನೂ ಹಳೆಯ ಸಿಟಿನಲ್ಲಿ ಉತ್ತಮವಾದ ಗಾರ್ಡನ್ಗಳಿದೆ, ಉತ್ತಮ ಮರಗಳಿದೆ. ನೀವು ಏಪ್ರಿಲ್-ಮೇ ತಿಂಗಳಲ್ಲಿ ಬೆಂಗಳೂರನ್ನು ನೋಡಬೇಕು, ಅದರ ಸೌಂದರ್ಯನೇ ಬೇರೆ ಇರುತ್ತೆ. ಯಾಕೆಂದರೆ ತಬೂಬಿಯಾ, ರೋಸಿಯಾ, ತಬೂಬಿಯಾ, ಲೆಗೆಸ್ಟೋಮಿಯಾ ಇವೆಲ್ಲ ಇವಾಗಲೂ ಸಹ ಅವೆಲ್ಲ ಫ್ಲವರಿಂಗ್ ಆಗ್ತಾ ಇದ್ದಾವೆ. ಆ ಇಡೀ ಸ್ಟ್ರೀಟ್ ಪೂರ್ತಿ ಆ ಬಣ್ಣಗಳಿಂದ ಕೂಡಿರುತ್ತೆ. ಈ ಥರ ಮೈಸೂರಿನಲ್ಲೂ ಸಹ ಸಾಕಷ್ಟು ಏರಿಯಾಗಳಲ್ಲಿ ತಬೂಬಿಯಾ ಮರಗಳನ್ನು ನಾಟಿ ಮಾಡಿದ್ದಾರೆ. ಅವು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಸಂಪೂರ್ಣವಾಗಿ ಹೂವಾಗಿ ಅದರ ಸೌಂದರ್ಯವನ್ನೇ ಹೆಚ್ಚಿಸ್ತವೆ ಈ ಮರಗಳು. ಇದು ಹೇಳ್ತಾರೆ. ಮತ್ತು ಈ ಕೆಲವೊಂದು ಸ್ಲಮ್ಗಳಿರ್ತವೆ, ಅಥವಾ ಕೋಲ್ಕತ್ತಾ ಹೈಲಿ ಡೆನ್ಸ್ ಸಿಟಿ, ಎಲ್ಲ 700-800 ಜನ ಒಂದೊಂದು ಚಿಕ್ಕ ಸ್ಥಳಗಳಲ್ಲಿ ವಾಸ್ತಾ ಇರ್ತಾರೆ. ಅಂಥ ಸ್ಥಳಗಳಲ್ಲಿ ಯಾವ ರೀತಿ ನಾವು ಗಾರ್ಡನ್ ಇಂಪ್ರೂವ್ ಮಾಡ್ಬೋದು ಅಂದರೆ, ಒಂದು ಸಬರ್ಬನ್ ಗಾರ್ಡನ್ ಅಂತ ಮಾಡಬೇಕು. ಸಬರ್ಬನ್ ಗಾರ್ಡನ್ ಅಂದರೆ ಒಂದು 2-3 ಕಿಲೋಮೀಟ್ರ್ ದೂರ ಹೊರಗಡೆ ಅಂಥ ಜನಗಳಿಗೋಸ್ಕರ ಒಂದು ಗಾರ್ಡನ್ ಎಸ್ಟಾಬ್ಲಿಷ್ ಮಾಡಬೇಕು. ಆ ಗಾರ್ಡನ್ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಈ ಜನಗಳು ಏನು ಸಿಟಿನಲ್ಲಿ, ಡೆನ್ಸ್ ಸಿಟಿನಲ್ಲಿ ಏನಿರ್ತಾರೆ, ಅವರು ಸೈಕಲ್ ಮುಖಾಂತರ, ವಾಕಿಂಗ್ ಮುಖಾಂತರ ಆ ಗಾರ್ಡನ್ಗಳಿಗೆ ಹೋಗಿ, ಅಥವಾ ವಾಹನಗಳ ಮುಖಾಂತರ ಆ ಗಾರ್ಡನ್ಗೆ ಹೋಗಿ ಅಲ್ಲಿ ವಾಕ್ ಮಾಡಿ ಇದು ಮಾಡಬೇಕು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಇಕೋಸೈನ್ಸಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್. ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ CC ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು.
ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಾಕ್ ಮಾಡೋದಕ್ಕೆ ಯಾಕೆ ಗಾರ್ಡನಲ್ಲೇ ಮಾಡಬೇಕು ಅಂತಂದರೆ, ನಮ್ಮ ಮನೆಗಳಲ್ಲಾಗಲಿ ಸುತ್ತಮುತ್ತ ಸಿಟಿಗಳಲ್ಲಿ ಏನಾಗುತ್ತೆ, ಮರಗಿಡಗಳು ಕಡಿಮೆ ಇರೋದ್ರಿಂದ ಆಕ್ಸಿಜನ್ ಗುಣಮಟ್ಟ ಕಡಿಮೆ ಇರುತ್ತೆ. ಈಗ ನಾವು ಡೆಲ್ಲಿನಲ್ಲಿ ತಗೊಂಡ್ರೆ ಚಳಿಗಾಲದಲ್ಲಿ ಪೂರ್ತಿ ಪೊಲ್ಯೂಷನ್ನಿಂದ ತುಂಬಿರುತ್ತೆ. ಸೂರ್ಯನ ಬೆಳಕಿರಲ್ಲ. ಸುತ್ತಮುತ್ತ ರಾಜ್ಯಗಳಲ್ಲಿ ಈ ಗೋಧಿ ಹುಲ್ಲನ್ನು ಸುಡೋದ್ರಿಂದ ಆ ಹೊಗೆ ಬಂದು ಡೆಲ್ಲಿನ ಆವರಿಸ್ಕೊಳುತ್ತೆ. ಆ ಡೆಲ್ಲಿನ ಆವರಿಸ್ಕೊಂಡು ಚಳಿಗಾಲದಲ್ಲಿ ಸ್ಮಾಗ್ ಅಂತ ಆಗುತ್ತೆ. ಬಿಸಿಲು ಬೆಳಕಿರೋದಿಲ್ಲ, ಪೊಲ್ಯೂಟೆಂಟ್ಸ್ ಸೇರ್ಕೊಳುತ್ತೆ. ಉಸಿರಾಡೋಕ್ಕೆ ಯೋಗ್ಯನೇ ಇರೋದಿಲ್ಲ ಚಳಿಗಾಲದಲ್ಲಿ ಡೆಲ್ಲಿನಲ್ಲಿ. ಆ ಪರಿಸ್ಥಿತಿ ಬಂದಿದೆ. ಈಗ ಕೋರ್ಟ್ನ ಆದೇಶದ ಪ್ರಕಾರ ಚಳಿಗಾಲದಲ್ಲಿ ನೀರಿನ ಟ್ಯಾಂಕ್ ಇಟ್ಕೊಂಡು ಮರಗಳ ಎಲೆಗಳ ಮೇಲೆ ನೀರನ್ನು ಸಿಂಪಡಣೆ ಮಾಡ್ತಾರೆ. ಯಾಕೆಂದರೆ ಅದ್ರ ಮೇಲೆ ಕುಂತಿರ್ತಕ್ಕಂಥ ಧೂಳು ಸರಿದು ಉತ್ತಮ ಫೋಟೋಸಿಂಥೆಟಿಕ್ ದ್ಯುತಿ ಸಂಶ್ಲೇಷಣ ಕ್ರಿಯೆ ಜಾಸ್ತಿಯಾಗಿ ಆಮ್ಲಜನಕ ಲಭ್ಯತೆ ಜಾಸ್ತಿ ಆಗಲಿ ಅಂತೇಳಿ ಮುಂದೆ ಇನ್ನು 5 ವರ್ಷಕ್ಕೆ 10 ವರ್ಷಕ್ಕೆ ಡೆಲ್ಲಿನಲ್ಲಿ ನಾವು ಸಿಲಿಂಡ್ರ್ ಇಟ್ಕೊಂಡು ಉಸಿರಾಡೋವಂಥ ದಿನ ತುಂಬ ದೂರ ಇಲ್ಲ. ಇದೇ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬೆಂಗಳೂರಾಗಿರ್ಬೋದು, ನಮ್ಮ ರಾಜ್ಯದ ಬೆಂಗಳೂರಾಗಿರ್ಬೋದು, ಇತರೆ ಜಿಲ್ಲೆಗಳಿಗೂ ಬರುವಂಥ ಪರಿಸ್ಥಿತಿ. ಅಂದರೆ ಪಾಪ್ಯುಲೇಷನ್ ಅಷ್ಟು ಜಾಸ್ತಿ ಆಗ್ತಾಯಿದೆ, ವೆಹಿಕಲ್ಗಳು ಅಷ್ಟು ಜಾಸ್ತಿ ಆಗ್ತಾಯಿದೆ. ಕೊರೋನಾ ಆದಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಜನಗಳು ಕಡಿಮೆ ಆಗಿದೆ. ಈಗ ಏನಿದ್ರೆ ಎಲ್ಲ ಪ್ರೈವೇಟ್ ಟ್ರಾನ್ಸ್ಪೋರ್ಟು, ಕಾರುಗಳು, ಬೈಕ್ಗಳು. ಇದು ಸಂಖ್ಯೆ ಮನೆಯಲ್ಲಿ 4 ಜನ ಇದ್ದರೆ 4 ಕಾರು 4 ಬೈಕ್ ಇರೋಂಥ ಪರಿಸ್ಥಿತಿ ಈಗಿನ ಪರಿಸ್ಥಿತಿಲಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳು ತುಂಬ ಕಠಿಣ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಗಾರ್ಡನ್ ಮಾಡೋದ್ರಿಂದ ಮತ್ತು ಗಿಡಗಳನ್ನ ನಾಟಿ ಮಾಡೋದ್ರಿಂದ, ಮನೆ ಸುತ್ತಮುತ್ತ ಮರಗಳನ್ನ ನಾಟಿ ಮಾಡೋದ್ರಿಂದ ನಾವು ಉತ್ತಮವಾದ ಆಕ್ಸಿಜನ್ನ ಪಡಿಬೋದು. ಮತ್ತು ಈ ಥರ ಎಲ್ಲಿ ವ್ಯವಸ್ಥೆ ಇರಲ್ಲ, ನಾನು ಈಗಾಗಲೇ ಹೇಳಿದಾಗ ಸಬರ್ಬನ್ ಗಾರ್ಡನ್ಗೆ ನಾವು ಹೋಗಬೇಕು. ಸಬರ್ಬನ್ ಗಾರ್ಡನ್ಲಿ ಮಾಡಬೇಕು. ಅದೇ ರೀತಿ ಇವಾಗ ನಮ್ಮ ಮೈಸೂರಲ್ಲೂ ಕೂಡ ಒಂದು ಬಟಾನಿಕಲ್ ಗಾರ್ಡನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆ ಗಾರ್ಡನ್ನಲ್ಲಿ ಎಲ್ಲ ಬಟಾನಿಕಲ್ ಗಾರ್ಡನ್, ನಾವು ಗಾರ್ಡನ್ನಲ್ಲಿ ವಿವಿಧ ರೀತಿಯ ಇರ್ತವೆ. ಒಂದು ಅಲಂಕಾರಿಕ ಗಾರ್ಡನ್, ಅಲ್ಲಿ ಅದರ ಹೂವಿನ ಬಣ್ಣಕ್ಕಾಗಿ, ಎಲೆ ಬಣ್ಣಕ್ಕಾಗಿ, ಮರದ ಆಕಾರಕ್ಕಾಗಿ, ಇದಕ್ಕೋಸ್ಕರ ನಾವು ಗಾರ್ಡನ್ಗಳು, ಕೆಲವೊಂದು ಅಲಂಕಾರಿಕ ಗಾರ್ಡನ್ಗಳನ್ನ ಬಿಡ್ತೀವಿ. ಇನ್ನೊಂದು ಹರ್ಬಲ್ ಗಾರ್ಡನ್ ಅಂತ ಹೇಳ್ತೀವಿ. ಅಲ್ಲಿ ರೋಗ ನಿರ್ವಹಣೆ ಮಾಡತಕ್ಕಂಥ ಗಿಡಗಳನ್ನು ಬೆಳೆದು, ತುಳಸಿ ಗಿಡ ಆಗ್ಬೋದು, ಮಧುನಾಶಿನಿ, ಜಿಮ್ನಿಮಾ ಸಿಲ್ವಸ್ಟ್ರಿಯಾ, ಈ ಥರದ ಗಿಡಗಳನ್ನು ಬೆಳೆದು ಅದರಿಂದ ರೋಗ ರುಜಿನಗಳನ್ನ ಕಡಿಮೆ ಮಾಡ್ತಕ್ಕಂಥ ಹರ್ಬಲ್ ಗಾರ್ಡನ್ ಅಂತ ಹೇಳ್ತೀವಿ. ಮತ್ತು ಅದೇ ರೀತಿ ಬಟಾನಿಕಲ್ ಗಾರ್ಡನ್ ಅಂತ ಹೇಳ್ತೀವಿ. ಬಟಾನಿಕಲ್ ಗಾರ್ಡನ್ಗಳು ಅಂದರೆ ನಾವು ಎಜುಕೇಷನಲ್ ಗಾರ್ಡನ್ ಅಂತ ಹೇಳ್ತೀವಿ. ಈಗ ನಾವು ಪ್ರಸ್ತುತ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಇಲ್ಲಿ ಈ ಗಾರ್ಡನಲ್ಲಿದ್ದೀವಿ. ಇದು ಎಜುಕೇಷನ್ ಗಾರ್ಡನ್. ಇಲ್ಲಿ ತೋಟಗಾರಿಕಾ ವಿದ್ಯಾರ್ಥಿಗಳಿದ್ದಾರೆ, BSc ಪದವಿಯನ್ನು ಓದ್ತಾ ಇರೋರು. ಇವರಿಗೆ ಬಟಾನಿಕಲ್ ಡೈವರ್ಸಿಟಿ ಬಗ್ಗೆ ಗೊತ್ತಾಗಬೇಕು. ಈಗ ಸಾಮಾನ್ಯವಾಗಿ ತಬೂಬಿಯ ಒಂದು ಗಿಡ ಇದೆ. ತಬೂಬಿಯದಲ್ಲಿ 3-4 ಸ್ಪೀಷೀಸ್ ಇದೆ. ಆ 3-4 ಸ್ಪೀಷೀಸನ್ನು ನಾವು ತಬೂಬಿಯ ಅರ್ಜೆನ್ಸಿಯಾ, ತಬೂಬಿಯ ರೋಸಿಯಾ, ತಬೂಬಿಯ ಅವಲೋನಿಡೆ, ಈ ರೀತಿ ಎಲ್ಲ ಡೈವರ್ಸಿಟಿಯನ್ನು ನಾವು ಒಂದೇ ಕಡೆ ನಾಟಿ ಮಾಡಿ ಮೇಂಟೈನ್ ಮಾಡೋದ್ರಿಂದ ನಾವು ಬಟಾನಿಕಲ್ ಗಾರ್ಡನ್ ಅಂತ ಹೇಳ್ತೀವಿ. ಅದು ಎಜುಕೇಷನ್ ಪರ್ಪಸ್ಸು. ಅಂದರೆ ಒಂದು ಸ್ಪೀಷೀಸ್ನಲ್ಲಿರ್ತಕ್ಕಂಥ ಎಲ್ಲ ಡೈವರ್ಸಿಟಿನೂ ಒಂದು ಜಾಗದಲ್ಲಿ ನಾಟಿ ಮಾಡೋದು. ಈ ಥರ ಇವನ್ನ ಬಟಾನಿಕಲ್ ಗಾರ್ಡನ್ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಲಾಲ್ಬಾಗು ಸಹ ಬಟಾನಿಕಲ್ ಗಾರ್ಡನ್ನು. ಕೋಲ್ಕತ್ತಾದಲ್ಲಿ ಬಟಾನಿಕಲ್ ಗಾರ್ಡನ್ ಇದೆ, ಲಕ್ನೋದಲ್ಲಿ ಬಟಾನಿಕಲ್ ಗಾರ್ಡನ್ ಇದೆ. ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 2 ಹೊಸ ಬಟಾನಿಕಲ್ ಗಾರ್ಡನ್ನ ನಿರ್ಮಾಣ ಮಾಡಿದೆ. ಒಂದು ದೊಡ್ಡಸಾಗೆರೆ ಫಾರ್ಮ್ನಲ್ಲಿದೆ, 400 ಎಕರೆ ಬಟಾನಿಕಲ್ ಗಾರ್ಡನ್ ಇದೆ. ಅದನ್ನು ಪಬ್ಲಿಕ್ ಜನಗಳಿಗೋಸ್ಕರ ಬಿಡುಗಡೆಗೊಂಡಿಲ್ಲ. ಅದೇ ಮೈಸೂರಿನಲ್ಲಿರೋ ಗಾರ್ಡನ್ನು, ಬಟಾನಿಕಲ್ ಗಾರ್ಡನ್ನು ಜನಗಳ ಇದಕ್ಕೆ ಬಿಡುಗಡೆಗೊಂಡಿದೆ. ಈ ಥರ ಅದೇ ಥರ ಲಾಲ್ಬಾಗಲ್ಲಿರ್ತಕ್ಕಂಥ ಗ್ಲಾಸ್ ಹೌಸನ್ನು ನಮ್ಮ ಮೈಸೂರಿನಲ್ಲೂ ಕೂಡ ಗ್ಲಾಸ್ ಹೌಸ್ ಇದೆ, ದಾವಣಗೆರೆಯಲ್ಲೂ ಗ್ಲಾಸ್ ಹೌಸ್ ಇದೆ, ಅದೇ ರೀತಿ ಬೆಳಗಾಮಲ್ಲೂ ಗ್ಲಾಸ್ ಹೌಸ್ ಇದೆ. ಈ ಥರ ಗಾರ್ಡನ್ಗೋಸ್ಕರ ನಮ್ಮ ಸರ್ಕಾರವು ಸಹ ಸಾಕಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ.
ಪದವೀಧರ ವಿದ್ಯಾರ್ಥಿಗಳಿಗೆ ಇದು ಬಟಾನಿಕಲ್ ಗಾರ್ಡನ್ ಮಾಡೋದು ಇದು ಮಸ್ಟ್ ಇರಲೇಬೇಕು. ಬಟಾನಿಕಲ್ ಗಾರ್ಡನ್ ಮತ್ತು ಶ್ರಬ್ಬರಿ ಅಂತ ಹೇಳ್ತೀವಿ, ಎಲ್ಲ ರೀತಿಯ ಶ್ರಬ್ಸನ್ನು ಒಂದು ಕಡೆ ಹಾಕೋದು. ಫ್ಲವರ್ ಬೆಡ್ ಅಂತ ಹೇಳ್ತೀವಿ. ಫ್ಲವರ್ ಬೆಡ್ಡು ಒಂದೇ ಹೂವಿನ ಗಿಡಗಳನ್ನು ಹೆಚ್ಚಾಗಿ ನಾಟಿ ಮಾಡೋದು. ರೋಸ್ ಗಾರ್ಡನ್, ರೋಸ್ ಫ್ಲವರ್ ಬೆಡ್ ಇಲ್ಲಿದೆ, ಫ್ಲವರಿಂಗ್ ಆಗ್ತಾಯಿದೆ. ಆಮೇಲೆ ಹೆಡ್ಜ್ಗಳಂತ ಹೇಳ್ತೀವಿ, ಅಂದರೆ ಒಂದು ಲಾನ್ ಅಥವಾ ಒಂದು ರೋಡ್ ರಸ್ತೆಗಾಗಲಿ ಒಂದು ಬಾರ್ಡ್ರ್ ಬೇಕು. ಆ ಬಾರ್ಡ್ರ್ ಕೊಡೋದಕ್ಕೆ ಹೆಡ್ಜ್ ಅಂತ ಹೇಳ್ತೀವಿ. ಆ ಹೆಡ್ಜನ್ನು ನಾವು ಒಂದೇ ಜಾತಿಯಲ್ಲಿರ್ತಕ್ಕಂಥ ದುರಾಂತ ಗೋಲ್ಡಿಯನ್ ಎಕ್ಸಾಂಪಲ್ ತೊಗೊಂಡ್ರೆ, ಅಥವಾ ಅಕಲಿಫಾ, ಇವುಗಳನ್ನ ಕಂಟಿನ್ಯೂಸಾಗೆ ಒಂದೇ ಸ್ಟ್ರೆಚ್ ಲೈನಲ್ಲಿ ನಾಟಿ ಮಾಡ್ತೀವಿ. ಒಂದು ಲೈನು ಮಾಡ್ತೀವಿ, 2 ಲೈನು ಮಾಡ್ತೀವಿ, ಅಂದರೆ ಯಾವ ರೀತಿ ಬೇಕು ವಿವಿಧ ಇದರಲ್ಲಿ ಮಾಡ್ತೀವಿ. ಮತ್ತು ಆಮೇಲೆ ಗಾರ್ಡನ್ನ ನಮ್ಮ ಲಂಗ್ಸ್ಗೆ ಹೋಲಿಸ್ತೀವಿ. ಬಯೋ ಅಸ್ಥೆಟಿಕ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಬಯೋ ಅಸ್ಥೆಟಿಕ್ ಪ್ಲ್ಯಾನಿಂಗಲ್ಲಿ ನಾವು ಗಾರ್ಡನ್ನ ಲಂಗ್ಸ್ಗೆ ಹೋಲಿಸ್ತೀವಿ. ಯಾಕೆಂದರೆ ಲಂಗ್ಸ್ ಏನಪ್ಪ ಅದರ ಕೆಲಸ ಅಂತಂದರೆ, ಇಂಪ್ಯೂರ್ ಇರತಕ್ಕಂಥ ಗಾಳಿನ ಪ್ಯೂರ್ ಮಾಡಿ ನಮ್ಮ ವಿವಿಧ ಅಂಗಗಳಿಗೆ, ವೈಟಲ್ಸ್ ಆರ್ಗನ್ ಏನಿದೆ ಅಲ್ಲಿಗೆ ಕಳಿಸ್ಕೊಡೋದು ಲಂಗ್ಸ್ನ ಕೆಲಸ. ಅದೇ ರೀತಿ ಗಾರ್ಡನ್ಗಳು ಸಹ ಈ ವಾತಾವರಣವನ್ನು ಪ್ಯೂರಿಫೈ ಮಾಡೋವಂಥ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಲಾನ್ನ ನಾವು ಹಾರ್ಟ್ ಅಂತ ಹೇಳ್ತೀವಿ. ಗಾರ್ಡನ್ನಲ್ಲಿ ಲಾನನ್ನು ಹಾರ್ಟ್ಗೆ ಹೋಲಿಸ್ತೀವಿ, ಮನುಷ್ಯನ ಹೃದಯಕ್ಕೆ ಹೋಲಿಸ್ತೀವಿ. ಅದು ಎಲ್ಲ ವೈಟಲ್ಸ್ನೂ ಆ್ಯಕ್ಟಿವ್ ಆಗಿಬಿಡುತ್ತೆ. ಅದೇ ಅಷ್ಟೇ ಪ್ರಾಮುಖ್ಯವಾಗಿ ಲಾನು ಗಾರ್ಡನ್ಗೆ ಒಂದು ಅಂದ, ಚಂದ, ಸೌಂದರ್ಯವನ್ನು ನೀಡುತ್ತೆ. ಇದರಲ್ಲಿ ವಿವಿಧ ತಳಿಗಳಿದ್ದಾವೆ. ಮೆಕ್ಸಿಕನ್ ಗ್ರಾಸ್ ಅಂತಿದೆ, ನೆರಳು ಪ್ರದೇಶಕ್ಕೆ ಬಫೆಲೋ ಗ್ರಾಸ್ ಅಂತ ಹೇಳ್ತೀವಿ, ಮತ್ತು ಕೆಂಟುಕಿ ಬ್ಲೂ ಗ್ರಾಸು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಲವಾರು ವೈವಿಧ್ಯ ಗ್ರಾಸ್ಗಳು ಬಂದಿದ್ದಾವೆ. ಇವನ್ನ ಟರ್ಫ್ಗಳಲ್ಲಿ ಸಿಗುತ್ತೆ, ನರ್ಸರಿಗಳಲ್ಲಿ, ಮತ್ತು ಮ್ಯಾಟ್ಗಳಲ್ಲೂ ಸಿಗುತ್ತೆ. ನಮ್ಮ ಶಕ್ತಿಗನುಸಾರ ನಾವು ಲಾನನ್ನು ಎಸ್ಟಾಬ್ಲಿಷ್ ಮಾಡ್ಕೋಬೋದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಈ ಉದ್ಯಾನವನದಿಂದ ನಮಗೆ ಏನು ಉಪಯೋಗ ಆಗುತ್ತೆ, ಇದನ್ನು ಬೆಳೆಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಈ ಗಾರ್ಡನ್ನನ್ನೆಲ್ಲ ಬೆಳೆಸೋದ್ರಿಂದ ವಾಯು ಮಾಲಿನ್ಯ ಕೂಡ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಂಥ ಡಾಕ್ಟರ್ ಕೀರ್ತಿಮಾಲಾ ಬಿ ನಾಯಕ್ ಮತ್ತು ಡಾಕ್ಟರ್ SK ನಟರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.